ಮಳವಳ್ಳಿಯಲ್ಲಿ ರಾಜ್ಯ ಕರುನಾಡು ಟೈಲರ್ಸ್ ನೆರವು ನಿಧಿ ಸಮಿತಿ ವತಿಯಿಂದ ಟೈಲರ್ಸ್ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ. ಮಳವಳ್ಳಿ ತಾಲೂಕಿನಲ್ಲಿ SSLC ಪರೀಕ್ಷೆಯಲ್ಲಿ ಅತ್ಯುನ್ನತ ಅಂಕ ಪಡೆದ ಟೈಲರ್ಸ್ ಮಕ್ಕಳಿಗೆ ರಾಜ್ಯ ಕರುನಾಡು ಟೈಲರ್ಸ್ ನೆರವು ನಿಧಿ ಸಮಿತಿ ವತಿಯಿಂದ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಪಟ್ಟಣದಲ್ಲಿ ಕರುನಾಡು ಟೈಲರ್ಸ್ ನೆರವು ನಿಧಿ ಸಮಿತಿ ವತಿಯಿಂದ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಟೈಲರ್ ಎಂ ಶಿವಕುಮಾರ್ ಪುತ್ರಿ ಎಸ್ ಅಮೃತ ಹಾಗೂ ಅನಿತಾ ಬಸವರಾಜ್ ನಾಯಕ್ ಪುತ್ರಿ ಪೂರ್ಣಿಮಾ ರವರು SSLC ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ತೆಗೆದುಕೊಂಡ ಹಿನ್ನೆಲೆಯಲ್ಲಿ ಈ ಮಕ್ಕಳಿಗೆ ತಲಾ 2,000 ನಗದು ಮತ್ತು ನೆನಪಿನ ಕಾಣಿಕೆ ನೀಡಿ ಅಭಿನಂದಿಸಲಾಯಿತು. ಈ ಸಂದರ್ಭದಲ್ಲಿ ರಾಜ್ಯ ಕರುನಾಡು ಟೈಲರ್ಸ್ ನೆರವು ನಿಧಿ ಸಮಿತಿಯ ತಾಲೂಕು ಅಧ್ಯಕ್ಷ ಬಸವರಾಜು ಮಾತನಾಡಿ, ತಾಲೂಕಿನಲ್ಲಿ ಟೈಲರ್ಸ್ಗಳ ಜೀವನ ಮಟ್ಟ ಸುಧಾರಣೆಗೆ ಹಾಗೂ ಆರ್ಥಿಕ ಪ್ರಗತಿ ಹೊಂದಲು ಇಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಮಕ್ಕಳ ಉನ್ನತ ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡಲಾಗುತ್ತಿದೆ. ಪ್ರತಿಯೊಬ್ಬ ಟೈಲರ್ಸ್ ಮಕ್ಕಳು ಹೆಚ್ಚು ಅಂಕ ತೆಗೆಯಬೇಕು, ಉನ್ನತ ಹುದ್ದೆಗಳಿಗೆ ಹೋಗಬೇಕು, ನಾಡಿಗೆ ಹುಟ್ಟಿದ ಗ್ರಾಮಕ್ಕೆ ಕೀರ್ತಿ ತರುವತ್ತ ಮುಂದಾಗುವಂತೆ ಅವರು ಈ ಸಂದರ್ಭದಲ್ಲಿ ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಸಮಿತಿಯ ಗೌರವ ಅಧ್ಯಕ್ಷರಾದ ಮುತ್ತಣ್ಣ, ಪರಮೇಶ್, ಕಾರ್ಯದರ್ಶಿ ಪ್ರಸನ್ನಕುಮಾರ್, ಖಜಾಂಚಿ ನಾಗರಾಜು, ಸಹ ಕಾರ್ಯದರ್ಶಿ ಸೀತಾರಾಮ್, ಮಂಜುನಾಥ್, ಸಂಚಾಲಕರಾದ ರಾಮಚಂದ್ರ, ನಿರ್ದೇಶಕರಾದ ಶ್ರೀಕಂಠಸ್ವಾಮಿ, ರಮೇಶ್, ಗಿರಿಜಮ್ಮ, ಸೌಮ್ಯ, ಶ್ರುತಿ ಮತ್ತು ಸಂಘದ ಸದಸ್ಯರು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ವಿಶೇಷ ವರದಿ ಮಾಗನೂರು ಎಂ ಶಿವಕುಮಾರ್, ಮಾಮರಿ ಮೀಡಿಯಾ, ಮಳವಳ್ಳಿ.